ರಾಜ್ಯದಲ್ಲಿ ದಲಿತರ ಬಡವರ ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ಸಮಾಜ ಸೇವಕ ಈಗ ಅಗಲಗುರ್ಕಿ ಸಮೀಪ ಬಡವರಿಗೆ ತಮ್ಮದೇ ಆದ ಜಮೀನಿನಲ್ಲಿ ಅನಾಥ ಆಶ್ರಮ ಸಿದ್ಧಪಡಿಸಿದ್ದಾರೆ. ಇದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಂಘಟನೆಯಿಂದ ಈಗ ಸಾಮಾಜಿಕ ಸೇವೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಸಮಾಜ ಸೇವೆ ಸಂಘಟನೆ ಎಂದರೆ ಬೇರೆ ಅರ್ಥದಲ್ಲಿ ನೋಡುತ್ತಾರೆ. ಹಾಗಾಗಿ ಬಡವರಿಗೆ ಊಟ ಹಾಕಲು ನಿರ್ಧಾರ ಮಾಡಿದ್ದು ಆಶ್ರಮ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ನಾನು ಕಳೆದ 25 ವರ್ಷಗಳಿಂದ ದಲಿತ ರಕ್ಷಣಾ ವೇದಿಕೆ ಸಂಘಟನೆ ಅಡಿಯಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಎಲ್ಲ ಜಾತಿಯ ಬಡವರಿಗೆ ಸೇವೆಯನ್ನು ಮಾಡಿಕೊಂಡು ಅವ್ರಿಗೇನೋ ಸುಖ ದುಃಖಗಳಿಗೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾಗ್ತಾ ಯಾರು ಬಡವರಿದ್ದಾರೆ, ಬಗ್ಗರಿದ್ದಾರೆ ಅವರಿಗೆ ಆಗ್ತಾ ಇರೋಂಥ ಅನ್ಯಾಯಗಳಿಗೆ ನಾನು ಕಾನೂನು ಹೋರಾಟ ಮುಖಾಂತರ ಅವರಿಗೆ ನ್ಯಾಯ ಕೊಡಿಸಿ ಇಡೀ ಕರ್ನಾಟಕದಾದ್ಯಂತ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಆಶ್ರಮದಲ್ಲಿ ಉಚಿತ ಊಟ, ವಸತಿ, ಬಟ್ಟೆ, ಓದುವ ವಿದ್ಯಾರ್ಥಿಗಳಿದ್ದರೆ ವಿದ್ಯಾಭ್ಯಾಸದ ಸೌಲಭ್ಯ ಕಲ್ಪಿಸಲಾಗುತ್ತದೆ. ತಂದೆ ತಾಯಿ, ಅತ್ತೆ ಮಾವ ಮಕ್ಕಳನ್ನು ನೋಡಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದರೆ ರಾಮಕೃಷ್ಣ ಆಶ್ರಮಕ್ಕೆ ಸೇರಿಸಿ ಎಂದು ಟ್ರಸ್ಟ್ ಮುಖಂಡ ಮನವಿ ಮಾಡಿದ್ದಾರೆ. ಇವತ್ತೇನಿದೆ ಈ ಅನಾಥಾಶ್ರಮ ಇರೋ ಜಾಗ ನಮ್ಮದೇ ಜಾಗ. ಅದಕ್ಕೆ ನನ್ನ ಹೆಸರು ರಾಮಕೃಷ್ಣಪ್ಪ ಅಂತೇಳಿ ಅದಕ್ಕೆ ರಾಮಕೃಷ್ಣಪ್ಪ ಆಶ್ರಮ ಅಂತ ಹೆಸರಿಟ್ಟಿದ್ದೀವಿ. ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಬೆಳಗ್ಗೆಯಿಂದ ಸುಮಾರು ಜನ ಗಣ್ಯರು ಬಂದಿದ್ದಾರೆ. ಆಮೇಲೆ ಇನ್ನು ಮೇಲೆ ಇವತ್ತಿಂದ ಆದಮೇಲೆ ಯಾರು ಅವರವರ ಮನೆಗಳಲ್ಲಿ ತಂದೆ ತಾಯಿನ ನೋಡ್ಕೊಳ್ಳಲ್ವೋ, ಅತ್ತೆ ಮಾವನ ನೋಡ್ಕೊಳ್ಳಲ್ವೋ ಅಂಥ ಸೊಸೆಯರಾಗಲಿ ಮಕ್ಕಳಾಗಲಿ ದಯವಿಟ್ಟು ನೀವು ಅವ್ರನ್ನ ಬೀದಿಗೆ ತಳ್ಳೋಂಥ ಕೆಲಸ ಮಾಡಬೇಡಿ. ನಮ್ಮದು ಆಶ್ರಮ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದೀನಿ. ಈ ಆಶ್ರಮಕ್ಕೆ ತಂದುಬಿಡಿ. ಇಲ್ಲಾಂತಂದರೆ ನನ್ನ ನಂಬರ್ಗೆ ಫೋನ್ ಮಾಡಿ ನಾವೇ ಬಂದು ಕರ್ಕೊಂಬರ್ತೀವಿ. ಆಶ್ರಮದಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಏರ್ಪಡಿಸಲಾಗಿದ್ದು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಾಗುವುದೆಂದು ಆಶ್ರಮದ ಸೇವೆಗಳ ಬಗ್ಗೆ ತಿಳಿಸಿದರು. ನಂದಕುಮಾರ್, ಸಿಟಿವಿ ನ್ಯೂಸ್,